ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ಕರಸೇವಕನ ಬಂಧನಕ್ಕೆ ಕೇಸರಿ ಪಡೆ ಇವತ್ತೂ ಕೂಡ ಕೆರಳಿತು. ನನ್ನನ್ನು ಬಂಧಿಸಿ ಅಭಿಯಾನಕ್ಕೆ ಹಿರಿಯರ ಬಲ ಸಿಕ್ತು. ಕೇಸರಿ ಪಂಚೆ ತಿಲಕ ಶಾಲು ಧರಿಸಿ ಬಿಜೆಪಿಗರು ಪ್ರತಿಭಟಿಸಿದರು. ಇತ್ತ ಬಿಜೆಪಿ ನಾಯಕರ ಮೇಲೆ ಆರೋಪದ ಪಟ್ಟ ಕಟ್ಟಿ ಕೈ ಪಡೆ ಟಕ್ಕರ್ ಕೊಟ್ರೆ ಹಸ್ತಕ್ಕೆ ಕಮಲ ಹಿಂದೂ ವಿರೋಧಿ ಮಸಿ ಹಚ್ಚಿದೆ. ಹಳೆ ಕೇಸಲ್ಲಿ ಜೈಲು ಸೇರಿದ್ದಂತ ಶ್ರೀಕಾಂತ್ಗೆ ಬೇಲು ಭಾಗ್ಯ ಸಿಕ್ಕಿದೆ. ಆದರೆ ಅದೇ ಹೋರಾಟದಿಂದ ಮುನ್ನೆಲೆಗೆ ಬಂದಂತ ಶೆಟ್ಟರ್ ವರಸೆ ಬದಲಾಗಿದೆ. ಎಲೆಕ್ಷನ್ ಗೆಲ್ಲಲು ಜೋಶಿಯಿಂದ ಕೇಸ್ಗೆ ಮರುಜೀವ ಸಿಕ್ಕಿದೆ ಅಂತ ಅವರು ಹೇಳಿದ್ದಾರೆ. ಇತ್ತ ದಳಪತಿ ಇದೇ ಮೊದಲ ಬಾರಿಗೆ ಪ್ರಕರಣದಲ್ಲಿ ಮೌನ ಮುರಿದಿದ್ದಾರೆ. ಪವರ್ ಶೇರಿಂಗ್ ಆಟಕ್ಕೂ ಮುನ್ನ ಸಿದ್ದು ಡೈರೆಕ್ಷನ್ ನಲ್ಲಿ ಬಣದಾಟಕ್ಕೆ ಚೆಕ್ ಮೇಟ್ ಇಡಲಾಗಿದೆ. ಸತೀಶ್ ಮನೆಯೇ ಪ್ರೊಡಕ್ಷನ್ ಹೌಸ್ ಆಗಿದೆ. 3 DCM ಹುದ್ದೆ ಕೂಗಿಗೆ ರಾತ್ರಿಯ ಹಿಮ್ಮೇಳ ಸಂಗೀತ ಕೇಳಿಸಿದೆ. ಜಾತಿವಾರು ಹುದ್ದೆಗಾಗಿ ವರಿಷ್ಠರಿಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಮಂಟಪದೊಳಗೆ ಮದುವೆ ಸಂಭ್ರಮ ಇತ್ತು. ಆದರೆ ಶಾದಿ.ಕಾಮ್ನ ಪರಿಚಯವೊಂದು ಹೈ ಡ್ರಾಮಾ ಸೃಷ್ಟಿಗೆ ಕಾರಣ ಕೊಡ್ತು. ದಿಬ್ಬಣದ ಹೊರಗೆ ಇದು ಅಕ್ರಮ ಅಂತ ಯುವತಿ ಖ್ಯಾತೆ ತೆಗೆದು ನಿಂತಲು. ಇದರಿಂದ ಅಕ್ಷತೆ ಕಾಳು ನೆತ್ತಿಗೆ ಬೀಳೋ ಮುನ್ನವೇ ವರ ಅಕ್ಷಯ್ ಕಾಲಿಗೆ ಬುದ್ಧಿ ಹೇಳಿದ. ಇದೇನೋ ಚಿನ್ನದ ಮೊಟ್ಟೆ ಇಡೋ ಕೋಳಿಯಲ್ಲ, ಆದರೆ ಚಿನ್ನದ ನಾಡು ಕೋಲಾರದಲ್ಲಿ ಮಾತ್ರ ನಾಟಿ ಕೋಳಿಗಾಗಿ ಗಲಾಟೆಯೇ ನಡೆದು ಹೋಗಿದೆ. ಕದ್ದು ತಂದ ಕೋಳಿ ಚಿಕನ್ ಸ್ಟಾಲ್ಗೆ ಹೋಗಿದ್ದನ್ನ ಕಂಡ ವ್ಯಕ್ತಿಯೊಬ್ಬ ಪ್ರಶ್ನಿಸಿದ್ದಾನೆ. ಸ್ಟಾಲ್ನಲ್ಲಿದ್ದ ಮಚ್ಚು ಹಿಡಿದು ಬಂದವನು ಪುಂಡಾಟ ಮೆರೆದಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.